ಈಗ ಬರ್ತಾ ಇರುವಂತಹ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನು ಅಂತಂದ್ರೆ ಪುಷ್ಪ 2 ಚಿತ್ರ ಏನಿದೆ ಅದನ್ನ ಮುಂಚಿತವಾಗಿನೇ ರಿಲೀಸ್ ಮಾಡಕ್ಕೆ ಅಂದ್ರೆ ಮಧ್ಯರಾತ್ರಿ ಬೆಳಗಿನ ಜಾವದಲ್ಲಿ ರಿಲೀಸ್ ಮಾಡ್ತಾ ಇದ್ರಂತೆ. ಅದಕ್ಕೆ ಈಗ ಬ್ರೇಕ್ ಅನ್ನ ಕೊಡೋಕೆ ಮುಂದಾಗಿದ್ದಾರೆ. ಬೆಂಗಳೂರು ಡಿಸಿ ಶಾಕ್ ಕೊಟ್ಟಿದ್ದಾರೆ ಪುಷ್ಪ 2 ಸಿನಿಮಾಗೆ. ಅವಧಿ ಪೂರ್ವ ಚಿತ್ರ ಪ್ರದರ್ಶನಕ್ಕೆ ಡಿಸಿ ತಡೆಯನ್ನ ಒಡ್ಡಿದ್ದಾರೆ. ಮಧ್ಯರಾತ್ರಿ ಮತ್ತು ಬೆಳಗ್ಗೆ 6:30 ಒಳಗಿನ ಶೋಗಳನ್ನ ಕ್ಯಾನ್ಸಲ್ ಮಾಡಿ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ ಬೆಂಗಳೂರು ನಗರ ಡಿಸಿ. ಬೆಂಗಳೂರಿನ 42 ಥಿಯೇಟರ್ಗಳ ವಿರುದ್ಧ ಕ್ರಮಕ್ಕೆ ಈಗ ಡಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾಳೆ ದೇಶಾದ್ಯಂತ ಬಿಡುಗಡೆ ಆಗ್ತಾ ಇದೆ ಪುಷ್ಪ 2 ಸಿನಿಮಾ. ಪುಷ್ಪ 2 ಸಿನಿಮಾಗೆ ಬೆಂಗಳೂರು ಡಿಸಿ ಈಗ ಶಾಕ್ ಕೊಟ್ಟಿದ್ದಾರೆ. ಮಧ್ಯರಾತ್ರಿ ಮತ್ತು ಬೆಳಗಿನ ಜಾವ 6:30ಕ್ಕೆ ಚಿತ್ರ ಪ್ರದರ್ಶನ ಏನಿದೆ ಅದಕ್ಕೆ ಬ್ರೇಕ್ ಹಾಕಿ ಅಂತ ಹೇಳಿದ್ದಾರೆ. ಯಾಕೆ ಏನು ಅದಕ್ಕೇನಾದರೂ ನಿಯಮಗಳಿದೆಯಾ, ಕಟ್ಟುಪಾಡುಗಳಿದೆಯಾ, ಈ ಥರನೇ ಇರಬೇಕು ಅಂತೇಳಿ ಹಿಂದೆ ಅನೇಕ ಚಿತ್ರಗಳನ್ನು ಇದೇ ರೀತಿ ಮಧ್ಯರಾತ್ರಿ ಮತ್ತು ಬೆಳಗಿನ ಜಾವದಲ್ಲೇ ಶೋಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಬಟ್ ಈಗ ಏಕಾಏಕಿಯಾಗಿ ಹೊಸ ಏನಾದರೂ ರೂಲ್ಸ್ ಬಂತ ಏನು ಲೆಕ್ಕಾಚಾರ ತಿಳಿತಾ ಇಲ್ಲ. ಜಿಲ್ಲಾಧಿಕಾರಿಗಳು ಈಗ ಸದ್ಯಕ್ಕೆ ಇದಕ್ಕೆ ಬ್ರೇಕ್ ಹಾಕಿ ಅಂತ ಕಮಿಷನರ್ ಅವರಿಗೆ ಹೇಳಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಮಾತ್ರ, ಇನ್ನುಳಿದ ಕಡೆಗೆ ಇಲ್ಲ. ಸದ್ಯಕ್ಕೆ ಈಗ ಬೆಂಗಳೂರಿನ ವಿಚಾರಕ್ಕೆ ಮಾತ್ರ ಅವ್ರು ಹೇಳ್ತಾ ಇದ್ದಾರೆ. ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಬರೆದು ಮಧ್ಯರಾತ್ರಿ ಮತ್ತು 6:30 ಶೋ ಬೇಡ ಅಂತಂದಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಹಿಂದೆ ಅನೇಕ ಚಿತ್ರಗಳು ಇದೇ ರೀತಿಯಾಗಿ ಮಧ್ಯರಾತ್ರಿ ಬಿಡುಗಡೆಯಾಗಿದೆ, ಜೊತೆಗೆ ಬೆಳಗಿನ ಜಾವದಲ್ಲೂ ಕೂಡ ಅರ್ಲಿ ಮಾರ್ನಿಂಗ್ ಶೋ ಕೂಡ ನಡೆದಿದೆ 6:30 ಯಾಕೆ ಈ ಚಿತ್ರಕ್ಕೆ ಈ ರೀತಿಯಾಗಿ ಬ್ರೇಕ್ ಹಾಕ್ತಾ ಇದ್ದಾರೆ? ಏನಾದರೂ ನಿಯಮಗಳಿದೆಯಾ? ಏನಾದರೂ ಅರುಣ್, ಬೆಂಗಳೂರಿನಲ್ಲಿ ಪುಷ್ಪ 2 ಚಿತ್ರ ಬಹಳ ಅದ್ದೂರಿಯಾಗಿ ರಿಲೀಸ್ ಮಾಡ್ಲಿಕ್ಕೆ ಚಿತ್ರತಂಡ ಪ್ಲಾನ್ ಮಾಡ್ಕೊಂಡಿತ್ತು. ಹಾಗಾಗಿ ಅಂದ್ರೆ ಕನ್ನಡದ ಚಲನಚಿತ್ರ ಮಂಡಳಿಯವರು ಅದಕ್ಕೆ ವಿರೋಧವನ್ನ ಮಾಡಿದ್ರು. ಯಾಕಂದ್ರೆ ಅವಧಿಗೂ ಮುನ್ನ ಮುಂಜಾನೆ ಶೋ ಮತ್ತೆ ಮಧ್ಯರಾತ್ರಿಯ ಶೋಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ರು. ಜಿಲ್ಲಾಧಿಕಾರಿಗಳು ಆ ದೂರಿನ ಅನ್ವಯ ನಗರ ಪೊಲೀಸ್ ಆಯುಕ್ತರಿಗೆ ಒಂದು ಪತ್ರವನ್ನ ಬರೆದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಈ ರೀತಿ ನಿಯಮ ಮೀರಿ ಅವಧಿಗೂ ಮುನ್ನ ಚಿತ್ರಮಂದಿರ ಪ್ರದರ್ಶನಕ್ಕೆ ಮುಂದಾಗಿರುವಂತ ಚಿತ್ರಮಂದಿರಗಳಿಗೆ ಅವಕಾಶವನ್ನ ಕೊಡಬಾರದು, ಅದಕ್ಕೆ ಸೂಚನೆಯನ್ನ ನೀಡಿ ಅನ್ನುವಂತ ಪತ್ರವನ್ನು ಬರೆದಿದ್ರು. ಹಾಗಾಗಿ ಜಿಲ್ಲಾಧಿಕಾರಿಯ ಪತ್ರದ ಸೂಚನೆ ಮೇರೆಗೆ ನಗರ ಪೊಲೀಸ್ ಆಯುಕ್ತರಿಂದ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಹೋಗಿದೆ. ಹಿರಿಯ ಅಧಿಕಾರಿಗಳು ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಚಿತ್ರ ಪ್ರದರ್ಶನಕ್ಕೆ ಮುಂದಾಗಿರುವಂತ ಚಿತ್ರಮಂದಿರಗಳ ಮಾಲೀಕರಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅವಧಿಗೂ ಮುನ್ನ ಪುಷ್ಪ 2 ಚಿತ್ರವನ್ನ ಪ್ರದರ್ಶನ ಮಾಡಬಾರದು, ಒಂದು ವೇಳೆ ಪ್ರದರ್ಶನ ಮಾಡಿದ್ರೆ ನೀವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂತದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.